ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿ, ಉದ್ಯಾನ ನಗರಿ. ವಿಶ್ವದ ಪ್ರಮುಖ 10 ಮಾಹಿತಿ ತಂತ್ರಜ್ಞಾನ ನಗರಗಳಲ್ಲಿ ಬೆಂಗಳೂರು ಒಂದು. ಇಲ್ಲಿನ ಆಹ್ಲಾದಕರ ವಾತಾವರಣದಿಂದಲೂ ಅಷ್ಟೇ ಹೆಸರುವಾಸಿ. ಬೆಂಗಳೂರು ಬೃಹತ್ ನಗರವಾಗಿ, ರಾಜ್ಯದ ರಾಜಧಾನಿಯಾಗಿ ಆಡಳಿತ, ವಾಣಿಜ್ಯ, ಔದ್ಯೋಗಿಕ ಹಾಗೂ ಬೌದ್ಧಿಕ ರಾಜಧಾನಿ ಎಂದೆನಿಸಿದೆ. ಬೆಂಗಳೂರು ಆರ್ಥಿಕ ಪ್ರಗತಿಯಲ್ಲಿ ಎಷ್ಟು ಉತ್ತುಂಗಕ್ಕೆ ಏರುತ್ತದೆಯೋ, ವಾಯು ಮಾಲಿನ್ಯದಲ್ಲಿ ಉದ್ಯಾನ ನಗರಿಯ ವೈಭವ ದಿನಕಳೆದಂತೆ ಕಳೆಗುಂದುತ್ತಿದೆ. ಈ ಸಂದರ್ಭದಲ್ಲಿ ಬೆಂಗಳೂರಿನ ಸೌಂದರ್ಯವನ್ನು, ಹಾಗೆಯೇ ಪ್ರಾಣವಾಯು ಮತ್ತು ಪರಿಸರವನ್ನು ಸ್ವಚ್ಛವಾಗಿರಿಸಿ ಬೆಂಗಳೂರಿಗರಿಗೆ ಹಾಗೂ ಮುಂದಿನ ಪೀಳಿಗೆಗೆ ಸ್ವಚ್ಛ ಗಾಳಿ ಹಾಗೂ ಪರಿಸರವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಸ್ವಚ್ಛ ಗಾಳಿ ಯೋಜನೆ NCAP ಹಾಗೂ BBMP ಜಂಟಿಯಾಗಿ ವಾಯು ಮಾಲಿನ್ಯದ ಬಗ್ಗೆ ಅರಿವನ್ನು ಮೂಡಿಸುವ, ಮಾಲಿನ್ಯ ತಡೆಗಟ್ಟಲು ವಿವಿಧ ಮಾಹಿತಿ, ಶಿಕ್ಷಣ ಹಾಗೂ ಸಂವಹನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಈ ಮೂಲಕ ಸಾರ್ವಜನಿಕರಲ್ಲಿ ಪರಿಸರ ಸಂರಕ್ಷಣೆಯ ಕುರಿತು ಜಾಗೃತಿಯನ್ನು ಮೂಡಿಸುತ್ತಿದೆ. ಇಂದು ಬೆಂಗಳೂರಿನಲ್ಲಿ ವಾಯು ಮಾಲಿನ್ಯವು ಹಲವು ಕಾರಣಗಳಿಂದಾಗುತ್ತಿದೆ. ಅತಿಯಾದ ವಾಹನಗಳ ದಟ್ಟಣೆ, ಕಾರ್ಖಾನೆಗಳು ಹೊರಬಿಡುವ ಹೊಗೆ, ಕಸವನ್ನು ಸುಡುವುದರಿಂದ ಉಂಟಾಗುವ ವಾಯು ಮಾಲಿನ್ಯವು ಬೆಂಗಳೂರು ನಗರದ ಪರಿಶುದ್ಧ ವಾತಾವರಣವನ್ನು ಕಲುಷಿತಗೊಳಿಸುತ್ತಿದೆ. ಬೆಂಗಳೂರು ನಗರದ HSR ಲೇಔಟ್, ಸೆಂಟ್ರಲ್ ಸಿಲ್ಕ್ ಬೋರ್ಡ್, ಮೈಸೂರು ರಸ್ತೆಯ ಕವಿಕಾ ಅತಿ ಹೆಚ್ಚು ಮಾಲಿನ್ಯವಿರುವ ಪ್ರದೇಶಗಳಾಗಿವೆ. ಬೆಂಗಳೂರು ರೈಲು ನಿಲ್ದಾಣ ಮತ್ತು ನಿಮಾನ್ಸ್ ಆಸ್ಪತ್ರೆ ಪ್ರದೇಶಗಳು ಸ್ವಲ್ಪ ಕಡಿಮೆ ಪ್ರಮಾಣದ ಮಾಲಿನ್ಯದ ಪ್ರದೇಶಗಳಾಗಿದ್ದು, ಹೆಬ್ಬಾಳದ ವೆಟರ್ನರಿ ಕಾಲೇಜು, ಜಯನಗರದ ಶಾಲಿನಿ ಗ್ರೌಂಡ್ ಪ್ರದೇಶಗಳು ಇದ್ದಿದ್ದರಲ್ಲಿ ಕಡಿಮೆ ಮಾಲಿನ್ಯದ ಪ್ರದೇಶಗಳಾಗಿವೆ. ನಮ್ಮ ಬೆಂಗಳೂರು ನಗರದ ಪಾರಂಪರಿಕತೆಯನ್ನು, ಇಲ್ಲಿನ ಶುದ್ಧ ಮತ್ತು ಆರೋಗ್ಯದಾಯಕ ವಾತಾವರಣವನ್ನು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಬಹುದಾಗಿದೆ. ಟ್ರಾಫಿಕ್ ಸಿಗ್ನಲ್ಲಿನಲ್ಲಿ ವಾಹನವನ್ನು ಆಫ್ ಮಾಡುವುದು. ಸಿಗ್ನಲಲ್ಲಿ ಈಗ ಆಲ್ಮೋಸ್ಟ್ ಎಲ್ಲ ಸಿಗ್ನಲ್ಲು ಮಿನಿಮಮ್ 30 ಸೆಕೆಂಡ್ಸ್ ಮೇಲೆ ಇದೆ. ಸೊ ನೀವು ನಿಂತ್ಕೋಬೇಕಾದ್ರೆ ಅಟ್ಲೀಸ್ಟ್ ಆಫ್ ಮಾಡಿಬಿಟ್ಟು ಯು ಕ್ಯಾನ್ ಸ್ಟ್ಯಾಂಡ್. ಮತ್ತು ನೀವು ಸಿಗ್ನಲ್ ರೆಸ್ಯೂಮ್ ಆದಮೇಲೆ ಯು ಕ್ಯಾನ್ ಸ್ಟಾರ್ಟ್ ಮಾಡ್ಬೋದು. ಹಂಗೂ ಸ್ವಲ್ಪ ವಿ ಕ್ಯಾನ್ ಅವಾಯ್ಡ್ ಪೊಲ್ಯೂಟಿಂಗ್ ದಿ ಎನ್ವಿರಾನ್ಮೆಂಟ್. ಒಬ್ಬರು 15 ಸೆಕೆಂಡ್ ಗಾಡಿ ಆಫ್ ಮಾಡಿದ್ರೆ ಪೊಲ್ಯೂಷನ್ ಕಂಪ್ಲೀಟ್ಲಿ ಆಗಿ ಸ್ಲೋ ಆಗುತ್ತೆ, ಕಮ್ಮಿ ಆಗುತ್ತೆ. ಅವಶ್ಯಕತೆಗೆ ಅನುಗುಣವಾಗಿ ವಾಹನ ಬಳಸುವುದು, ಕಡಿಮೆ ದೂರವನ್ನು ನಡೆದೇ ಸಾಗುವುದು, ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಬಳಸುವುದು. ಜಾಸ್ತಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಬೇಕು. ನಮ್ಮ ರಸ್ತೆ ಸಾರಿಗೆ ಸಂಸ್ಥೆ ಏನಿದೆಯೋ ಅದನ್ನು ಬಳಸ್ಕೋಬೇಕು. ಈಗ ಒಬ್ಬರೇ ಕಾರಲ್ಲಿ ಆಫೀಸಿಗೆ ಟ್ರಾವೆಲ್ ಮಾಡೋದನ್ನು ನಿಲ್ಲಿಸ್ಬಿಟ್ಟು ಈಗ ಕಾರ್ ಪೂಲಿಂಗ್ ಮಾಡ್ಬೋದು, ಇಲ್ಲ ಶೇರ್ ಮಾಡ್ಕೋಬೋದು. ಹಂಗೆ ಬಳಸೋದ್ರಿಂದ ವಿ ಕ್ಯಾನ್ ಅವಾಯ್ಡ್ ಏರ್ ಪೊಲ್ಯೂಷನ್. ಇವಾಗ ಸುಮಾರು ಗೇರ್ ಗಾಡಿಗಳಾಗಲಿ ಎಲ್ಲ ಎಲೆಕ್ಟ್ರಾನಿಕಲ್ಲಿ ಬಂದಿದೆ. ತುಂಬ ಗಾಡಿಗಳು ಆ ಥರ ಬಿಟ್ಟರೆ ವಾಲ್ಯೂಮಲ್ಲಿಯನ್ನು ಸ್ವಲ್ಪ ತಡೆಗಟ್ಟಬಹುದು. ಮರಗಳನ್ನು ಸಾಧ್ಯವಾದರೆ ಬೆಳೆಸುವುದು, ಇಲ್ಲ ಪೋಷಿಸುವುದು. ನಾವು ನೋಡ್ತಕ್ಕಂಥ ವಾತಾವರಣ ಇದೆ, ಮುಂಚೆ ನಮ್ಮ ಮಕ್ಕಳಿಗೆ ಉಳಿಸ್ಬೋದು. ಬಟ್ ಇದೇ ಥರ ಮುಂದೆ ಏನಾದರೂ ಕೇರ್ಲೆಸ್ ಆಗಿ ಮಾಡಿದ್ರೆ ಮತ್ತು ಇನ್ನೊಂದು ಡೆಲ್ಲಿ ಆಗುತ್ತೆ. ಇದೇ ಥರ ಕೇರ್ಲೆಸ್ ಆಗಿ ಇದ್ದರೆ ಫ್ಯೂಚರ್ ಜನ್ರೇಷನ್ಗೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಸರ್ವೈವಲ್ ಬೆಂಗಳೂರಲ್ಲಿ. ಕಾರ್ಖಾನೆಗಳು ಹೊರಬಿಡುವ ಹೊಗೆಯನ್ನು ಸಂಸ್ಕರಿಸಿ ಹೊರಸೂಸುವ ಜವಾಬ್ದಾರಿಯೊಂದಿಗೆ ಪ್ರತಿ ಉದ್ಯಮಿಯೂ ಪ್ರತಿಜ್ಞೆ ಮಾಡುವ ಮೂಲಕ ಸಂಭ್ರಮ ಆಚರಣೆಗಳಲ್ಲಿ ಪರಿಸರಕ್ಕೆ ಮಾರಕವಲ್ಲದ ಹಸಿರು ಪಟಾಕಿಗಳನ್ನು ಬಳಸೋಣ. ಬನ್ನಿ, ಇಂದು ವಾಯು ಮಾಲಿನ್ಯ ತಡೆಗಟ್ಟುವುದು ಇಂದಿನ ಅಗತ್ಯತೆಗಳಲ್ಲಿ ಒಂದು. ನಾವೆಲ್ಲರೂ 1.25 ಕೋಟಿ ಜನ ಇಡುವ ಒಂದು ಹೆಜ್ಜೆ, ಅನುಸರಿಸುವ 5 ನಡೆಗಳು ಅದಮ್ಯ ಬದಲಾವಣೆಯನ್ನು ತರಬಲ್ಲದು. ನಮ್ಮ ಬೆಂಗಳೂರು ನಗರವನ್ನು ಇನ್ನೊಂದು ಮಾಲಿನ್ಯ ನಗರ ಆಗುವುದನ್ನು ತಪ್ಪಿಸಿ ಸ್ವಚ್ಛ, ಸುಂದರ, ಸಮೃದ್ಧ ಬೆಂಗಳೂರನ್ನು ನಮ್ಮ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೂ ಇದೆ. ವಾಯು ಮಾಲಿನ್ಯವನ್ನು ತಗ್ಗಿಸೋಣ, ನಮ್ಮ ಬೆಂಗಳೂರನ್ನು ಹಿಗ್ಗಿಸೋಣ.